ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಕೃಷ್ಣ ಅಂತ, ನಿಮ್ಮ BBS ಟ್ರೈನರು. ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಕಲಿತಾ ಇದೀವಿ ಅಂತಂದರೆ, ನಮ್ದು ಈ ಪೋಡಿಯಂ ಕಾಲಮ್ ಇದೆಯಲ್ಲ, ಈ ಪೋಡಿಯಂ ಕಾಲಮ್ಗಳದ್ದು ರಿಂಗ್ ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲಿತಾ ಇದ್ದೀವಿ. ಈ ಪೋಡಿಯಮಲ್ಲಿ ನಮ್ಮದು ಟೋಟಲ್ ಸರ್ಕ್ಯುಲರ್ ಕಾಲಮ್ಸ್ ಬಂದ್ಬಿಟ್ಟು 19 ನಂಬರ್ ಇದೆ, ಮತ್ತು 300/600 ಕಾಲಮ್ಸು 12 ನಂಬರ್ಸ್ ಇದೆ, ಮತ್ತು 300/550 ಬಂದ್ಬಿಟ್ಟು ಒಂದು ಕಾಲಮ್ ಇದೆ. ಸೊ ಇದು ನಮ್ಮದು ಟೋಟಲ್ ನಂಬರ್ ಆಫ್ ಕಾಲಮ್ಸ್ ಇರೋದು ನಮ್ಮದು ಪೋಡಿಯಮಲ್ಲಿ. ಈ ಪೋಡಿಯಮಲ್ಲಿ ಫಸ್ಟ್ ನಾನು ಸರ್ಕ್ಯುಲರ್ ಕಾಲಮ್ಸ್ಗೆ ಏನೇನು ಫಾರ್ಮುಲಾ ಬೇಕಾಗುತ್ತೆ, ನಾವು ಸರ್ಕ್ಯುಲರ್ ಕಾಲಮ್ಸ್ ರಿಂಗ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಮ್ದು ಇದು ರೌಂಡ್ ಕಾಲಮು, ಡಯಾ ಬಂದ್ಬಿಟ್ಟು 450 mm ಡಯಾ. ಸೊ ಅದಕ್ಕೆ 450 mm ಡಯಾಗೆ ಆಫ್ ದ ತೊಗೊಂಡ್ರೆ ಅದಕ್ಕೆ ರೇಡಿಯಸ್ ಬಂದ್ಬಿಟ್ಟು 225 ಆಗುತ್ತೆ. ನಾವು ರಿಂಗ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ರಿಂಗ್ ಸೆಂಟರ್ ತನಕ ನಾವು ಇರ್ತಕ್ಕಂಥ ರೇಡಿಯಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನಪ್ಪ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ನಮ್ಮದು ಕಾಲಮ್ ಕವರು ಮತ್ತು ಈ ರಿಂಗ್ದು ಏನಿದೆಯಲ್ಲ, ಈ ರಿಂಗ್ದು ಆಫ್ ದ ಡಯಾ ಮೈನಸ್ ಮಾಡಿದ್ರೆ ನಮಗೆ ಆ ರಿಂಗ್ ಸೆಂಟರ್ಸ್, ಕಾಲಮ್ ಸೆಂಟ್ರಿಂದ ರಿಂಗ್ ಸೆಂಟರ್ ತನಕ ಇರ್ತಕ್ಕಂಥ ರೇಡಿಯಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೋಡಿ 181. ಈ 181 ಹೆಂಗೆ ಬಂತು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ. ದಿಸ್ ಇಸ್ ದ ರೇಡಿಯಸ್, ಔಟರ್ ಕಾಲಮ್ ರಿಂಗ್ ರೇಡಿಯಸ್ ಇಸ್ ಈಕ್ವಲ್ ಟು, ದಿಸ್ ಇಸ್ ದ ಔಟರ್ ಕಂಪ್ಲೀಟ್ ರೇಡಿಯಸ್ಸು ಮೈನಸ್ ಒಂದು ಕವರು ಮೈನಸ್ಸು ರಿಂಗ್ ಡಯಾ ಡಿವೈಡೆಡ್ ಬೈ 2. ಸೊ ಈ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ನಮ್ಮದು ಇದು ಕ್ಯಾಪಿಟಲ್ ಆರ್ 225 ರೇಡಿಯಸ್ಸು ಮೈನಸ್ 40 mm ಕವರು ಮೈನಸ್ ರಿಂಗ್ ಡಯಾ ಇಸ್ 8 mm ಡಿವೈಡ್ ಬೈ 2. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆರ್ ವ್ಯಾಲ್ಯೂ 181 mm ಬರುತ್ತೆ. ಸೊ ಈ ಆರ್ ವ್ಯಾಲ್ಯೂ ಆಗಿದ್ಮೇಲೆ ನಾವೀಗ ಈ ರಿಂಗ್ದು ಕಟಿಂಗ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ರಿಂಗ್ ಕಟಿಂಗ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮದು ಸರ್ಕಲ್ ಫಾರ್ಮುಲಾ, ಪೆರಿಮೀಟರ್ ಫಾರ್ಮುಲಾ ಇಸ್ 2πr. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. 2πr ನಮಗೆ ಪೆರಿಮೀಟರ್ ಫಾರ್ಮುಲಾ ಹಾಕ್ಬಿಟ್ಟು ಪ್ಲಸ್ಸು 2 ಹುಕ್ ಆ್ಯಡ್ ಮಾಡಬೇಕು, ಮೈನಸ್ ಬೆಂಡ್ ಡಿಡಕ್ಷನ್ ಮಾಡಬೇಕು. ಸೊ ಆವಾಗ 2πr ಪ್ಲಸ್ 2 × 10d ಫಾರ್ ಹುಕ್ಕು ಮೈನಸ್ 2 × 3d. 3d ಇಸ್ ದ 135 ಡಿಗ್ರಿ ಬೆಂಡ್ ಕೋಎಫಿಷಿಯೆಂಟು. ಸೊ 2 ಟೈಮ್ಸ್ ಆಫ್ 3dನ ಮೈನಸ್ ಮಾಡಿದ್ರೆ ನಮಗೆ ಸರ್ಕ್ಯುಲರ್ ಕಾಲಮ್ದು ರಿಂಗ್ ಲೆಂತ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇನ್ನು ಉಳಿದಿದ್ದೆಲ್ಲ ಬಂದ್ಬಿಟ್ಟು ನಮ್ಮದು ರೆಕ್ಟ್ಯಾಂಗ್ಯುಲರ್ ಕಾಲಮ್ಸು. ಈ ರೆಕ್ಟ್ಯಾಂಗ್ಯುಲರ್ ಕಾಲಮ್ಸ್ದೆಲ್ಲ ನಮ್ಮದು ಆಲ್ರೆಡಿ ಫಾರ್ಮುಲಾಸ್ಗಳೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ನಾವು ಈ ರೆಕ್ಟ್ಯಾಂಗ್ಯುಲರ್ ಕಾಲಮ್ಸು ಮತ್ತು ಈ ಡೈಮಂಡ್ ರಿಂಗ್ಸ್ದೆಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ನಾನು ನಿಮಗೆ ಆಲ್ರೆಡಿ ನಾವು ಕಾಲಮ್ ರೀಇನ್ಫೋರ್ಸ್ಮೆಂಟ್ ಕ್ವಾಂಟಿಟಿ ಮಾಡಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಾದರೆ ಇಲ್ಲಿ ID ಕಾರ್ಡ್ ಹಾಕಿದ್ದೀನಿ, ಈ ID ಕಾರ್ಡಲ್ಲಿ ಹೋಗಿ ನೀವು ನೋಡಿ, ನಿಮಗೆ ಇದರಲ್ಲಿ ಈ ಡೈಮಂಡ್ ರಿಂಗು ಮತ್ತು ಈ ಸೆಂಟರ್ ರಿಂಗು, ಈ ಹುಕ್ಕೆಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನಾನು ಇದು ಇಷ್ಟ ಆಯ್ತಲ್ವಾ, ಈಗ ನಾನು ಇದಕ್ಕೆ ನಾವು ಎಕ್ಸೆಲಲ್ಲಿ ಯಾವ ರೀತಿ ಟ್ಯಾಬ್ಲೆಟ್ ಕಾಲಮ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ವಿಲ್ ಗೋ ಟು ಎಕ್ಸೆಲ್ ಶೀಟ್. ಸೊ ಈ ಎಕ್ಸೆಲ್ ಶೀಟಲ್ಲಿ ನಾವು ಆಲ್ರೆಡಿ ನಾವು ಎಲ್ಲ ಮಾಡಿದ್ದೀವಿ. ಸೊ ಇದರಲ್ಲಿ ಪೋಡಿಯಂ ಕಾಲಮು ಕೂಡ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀವಿ. ಮತ್ತು ಇದು ಫುಟ್ಟಿಂಗಿಂದ ಮಿಡ್ ಆಫ್ ದ ಗ್ರೌಂಡ್ ಫ್ಲೋರ್ ತನಕ ನಾವು ಟವರ್ ಕಾಲಮ್ಸ್ ಮಾಡಿದ್ದೀವಿ. ಮತ್ತು ಆ ಟವರ್ ಕಾಲಮ್ಸ್ದು ರಿಂಗ್ ಮಾಡಿದ್ದೀವಿ. ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರು, ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರು, ಮತ್ತು ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ ಎಲ್ಲ ನಾವು ಮೈನ್ ರಾಡು ಮತ್ತು ರಿಂಗ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿರೋದನ್ನು ಲಾಟ್ ಆಫ್ ವೀಡಿಯೋಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಅದೇ ಇದರಲ್ಲಿ ನಾನು ಈಗ ಇದಕ್ಕೆ ಈ ಪೋಡಿಯಂ ರಿಂಗ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡ್ತೀನಿ ಅಂತಂದರೆ, ನಮ್ಮದು ಈ ರಿಂಗು, ಈ ಫುಟ್ಟಿಂಗಿಂದ ಗ್ರೌಂಡ್ ಫ್ಲೋರ್ ತನಕ ಏನು ಟವರ್ ಕಾಲಮ್ ಇದೆಯಲ್ಲ, ಆ ರಿಂಗ್ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಟ್ಯಾಬನ್ನೇ ನಾನು ಇನ್ನೊಂದು ಕ್ರಿಯೇಟ್ ಮಾಡ್ಕೊತೀನಿ. ಮೂವ್ ಕೊಟ್ಬಿಟ್ಟು ನೋಡಿ, ಇಲ್ಲೇ ಪಕ್ಕದಲ್ಲೇ ಇಟ್ಕೊತೀನಿ. ಕ್ರಿಯೇಟ್ ಕಾಪಿ ಕೊಡಿ, ಓಕೆ ಕೊಡಿ. ಓಕೆ ಕೊಟ್ಟರೆ ನೋಡಿ, ಇಲ್ಲಿ ಈ ಪೋಡಿಯಂ ಕಾಲಮ್ ಹತ್ರನೇ ಬರುತ್ತೆ. ನೀವು ಇದಕ್ಕೆ ನೇಮ್ ಚೇಂಜ್ ಮಾಡ್ಕೊಳ್ಳಿ, ಪೋಡಿಯಂ ರಿಂಗ್ಸ್ ಅಂತ ಕೊಟ್ಕೊಳ್ಳಿ. ಸೊ ಪೋಡಿಯಂ ರಿಂಗ್ಸ್ ಅಂತ ಕೊಟ್ಬಿಟ್ಟು ಇದರಲ್ಲಿ ನೀವು ಜಸ್ಟ್ ಒಂದು ಕಾಲಮ್ ಡೀಟೇಲ್ನ ನೀವು ಇಟ್ಕೊಳ್ಳಿ. ಸೊ ಏನಕ್ಕೆ ಅಂತಂದರೆ, ಅದನ್ನು ಇದು ಮಾಡೋದಕ್ಕೆ ಜಸ್ಟ್ ಒಂದು ಕಾಲಮ್ ಡೀಟೇಲ್ ಇಟ್ಕೊಂಡು ಇನ್ನು ಉಳಿದಿದ್ದ ಕಾಲಮ್ಸ್ ಡೀಟೇಲ್ಸ್ ಎಲ್ಲ ಡಿಲೀಟ್ ಮಾಡಿಬಿಡಿ. ಸೊ ಈಗ ಸೇಮ್ ಇದೇ ಫಾರ್ಮುಲಾನ ಇಲ್ಲಿ ಹೋಗುತ್ತೆ. ಮತ್ತು ಇಲ್ಲಿ ಹೆಡ್ಡಿಂಗು ಕೂಡ ಚೇಂಜ್ ಮಾಡ್ಕೊಳ್ಳಿ. ದಿಸ್ ಈಸ್ ಹೆಡ್ಡಿಂಗಲ್ಲಿ ಪೋಡಿಯಂ ಕಾಲಮ್ ರಿಂಗ್ ಕ್ವಾಂಟಿಟಿ ಅಂತ ಬರ್ಕೊಳ್ಳಿ ಹೆಡ್ಡಿಂಗಲ್ಲಿ. ಸೊ ಇನ್ನು ಆ್ಯಸ್ ಇಟ್ ಈಸ್ ಇದೆಲ್ಲ ಟ್ಯಾಬ್ಲೆಟ್ ಕಾಲಮ್ ಸೇಮ್ ಇರುತ್ತೆ. ಇದು ಹೆಂಗೆ ಎಂಟ್ರಿ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ನಾನು ಇದರಲ್ಲಿ ಟೋಟಲ್ಲು ನಂಬರ್ ಆಫ್ ಫಸ್ಟು ರೆಕ್ಟ್ಯಾಂಗ್ಯುಲರ್ ಕಾಲಮೇ ಮಾಡೋಣ, ಸರ್ಕ್ಯುಲರ್ ಕಾಲಮ್ ಮೇಲೆ ಮಾಡೋಣ. ಫಸ್ಟು ರೆಕ್ಟ್ಯಾಂಗ್ಯುಲರ್ ಕಾಲಮ್ ನೋಡಿ, PC16. ಇದರಲ್ಲಿ ಎಷ್ಟಿದೆ ನೋಡಿ, ಔಟರ್ ರಿಂಗ್ ಒಂದಿದೆ, 2 ಡೈಮಂಡ್ ರಿಂಗ್ ಇದೆ, ಮತ್ತು 2 ಹುಕ್ ಇದೆ. ಸೊ ಎಲ್ಲ ಕಾಲಮ್ದು ಕೂಡ ಸೇಮ್ ಅದೇ ಥರ ಇದೆ, 300/600 ಸೇಮ್ ಇದೆ. ಸೊ ಎಲ್ಲ ಕಾಲಮ್ ಹೈಟು ಕೂಡ ನಮಗೆ ಸೇಮೇ ಬರ್ತಾ ಇದೆ. ಇದರಲ್ಲಿ ಒಂದು ಮಾತ್ರ ಈ PC37 ಬಂದ್ಬಿಟ್ಟು 550/300 ಇದೆ, ಬಟ್ ರಿಂಗ್ ಪ್ಯಾಟ್ರನ್ ಸೇಮ್ ಇದೆ.
ಸೊ ಅದರಿಂದ ಫಸ್ಟು ಈ ಕಾಲಮ್ ಎಲ್ಲ 300/600 ಕಾಲಮ್ ಎಲ್ಲ ತೊಗೊಳ್ಳಿ. ಸೊ ನಮಗೆ 300/600 ಕಾಲಮ್ಸ್ ಬಂದ್ಬಿಟ್ಟು ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಅಂತಂದರೆ ಟೋಟಲ್ 12 ನಂಬರ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿದೆ ನಮ್ಮದು ಪೋಡಿಯಂ ಕಾಲಮ್ಸು. ಇಲ್ಲಿ 300/600 ಕಾಲಮ್ಸು 12 ನಂಬರ್ಸ್ ಇದೆ. ಆ 12 ನಂಬರ್ಸನ್ನು ಕೂಡ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಆ ಕಾಲಮ್ ನಂಬರ್ಸ್ ಎಲ್ಲ ಎಂಟ್ರಿ ಮಾಡ್ಬೋದು ಬೇಕಾರೆ. ಯಾವುದು ನಮ್ಮದು ಫಸ್ಟ್ ಕಾಲಮ್ ಇಲ್ಲಿರೋದು PC16 ಸ್ಟಾರ್ಟ್ ಆಗುತ್ತೆ. PC16, 17, 18, 19, 20 ಮತ್ತು 22, 23, 24, 25, 26 ಮತ್ತು 27, 28 ಇದೆ. ಸೊ ಅದಷ್ಟು ನಂಬರು ಕೂಡ ನೀವು ಬೇಕಾದರೆ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಜಸ್ಟ್ ಒಂದು ಎಂಟ್ರಿ ಮಾಡ್ತೀನಿ, PC16. ಸೊ ಇದರಲ್ಲಿ ಏನಿದೆ, ಒಂದು ಔಟರ್. ಸೊ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಾಗುತ್ತೆ, 12 ನಂಬರ್ಸ್ ಇದೆ. ಎಲ್ಲ 12 ನಂಬರ್ಸ್ ಎಂಟ್ರಿ ಮಾಡ್ಕೊಳ್ಳಿ, 12 ನಂಬರ್ ಆಫ್ ಕಾಲಮ್ಸು. ಮತ್ತು ನಂಬರ್ ಆಫ್ ರಿಂಗ್ಸ್ ಏನಿದೆ, ಔಟರ್ ರಿಂಗ್ ಒಂದಿದೆ, ಸೆಂಟರ್ ರಿಂಗ್ ಬರೋದಿಲ್ಲ ಇದರಲ್ಲಿ, ಸೆಂಟರ್ ರಿಂಗ್ 0, ಡೈಮಂಡ್ ರಿಂಗ್ 2 ಇದೆ ಮತ್ತು ಹುಕ್ 2 ಇದೆ. ಸೊ ಕಾಲಮ್ ಸೈಜ್ ಏನಿದೆ 600/300, 600/300, 600/300. ಇದು ಕಾಲಮ್ ಹೈಟ್ ಬಂದ್ಬಿಟ್ಟು ನಾವು ಕಾಲಮ್ ಹೈಟ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ PC16, ಸೇಮ್ ಇದರಲ್ಲಿ ನೋಡಿ 3.2 ಮೀಟರ್ ಇದೆ. ಸೊ ಇಲ್ಲಿ ನಾವು ಅದನ್ನು ಮಿಲಿಮೀಟರ್ ಎಂಟ್ ಮಾಡಿ 3200, 3200, 3200, 3200. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ, ನಂಬರ್ ಆಫ್ 135 ಡಿಗ್ರಿ ಮತ್ತು ನಂಬರ್ ಆಫ್ 90 ಡಿಗ್ರಿ. ಔಟರ್ ರಿಂಗಿಗೆ ಆ್ಯಸ್ ಇಟ್ ಈಸ್ ನಮ್ಮ 135 ಡಿಗ್ರಿ 2 ಇರುತ್ತೆ, ನಂಬರ್ ಆಫ್ 90 ಡಿಗ್ರಿ 3 ಇರುತ್ತೆ. ಸೆಂಟರ್ ರಿಂಗಲ್ಲಿ ಯಾವುದು ಇರೋದಿಲ್ಲ, ಇಲ್ಲಿ ಸೆಂಟರ್ ರಿಂಗ್ ಡೀಟೇಲ್ ಇಲ್ಲ. ನೆಕ್ಸ್ಟ್ ಡೈಮಂಡ್ ರಿಂಗಲ್ಲಿ 4 135 ಡಿಗ್ರಿ ಬೆಂಡ್ ಇರುತ್ತೆ, 90 ಡಿಗ್ರಿ ಬೆಂಡ್ ಇರೋದಿಲ್ಲ. ಹುಕ್ಕಲ್ಲಿ 2 135 ಡಿಗ್ರಿ ಬೆಂಡ್ ಇರುತ್ತೆ. ಸೊ ಡೈ ಆಫ್ ದ ರಿಂಗ್ ಈಸ್ 8 mm. ಮತ್ತು ಸೆಂಟರ್ ಕಾಲಮ್ ರಾಡ್, ಇಲ್ಲಿ ನಮಗೆ ಸೆಂಟರಿಂಗ್ ಯಾವುದು ಬರೋದಿಲ್ಲ ಅಂತಂದರೆ ಇದು ಯಾವುದು ಡೀಟೇಲ್ಸ್ ಇಲ್ಲಿಗೆ ಬೇಕಾಗಿಲ್ಲ. ನೆಕ್ಸ್ಟು ಕವರ್ ಬಂದ್ಬಿಟ್ಟು 40 mm, ಸ್ಪೇಸಿಂಗು 200 mm. ಸೊ ಆ್ಯಸ್ ಇಟ್ ಈಸ್ ನಮಗೆ ಇಲ್ಲಿ ಸ್ಪೇಸಿಂಗ್ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. ಕವರ್ ರಿಂಗ್ ಎಲ್ಲ ಏನು ಸ್ಪೇಸಿಂಗ್ ಇರಬೇಕು ನೋಡಲಿ, 8 mm ಡಯ, 200 ಸ್ಪೇಸಿಂಗು. ಇದು ನಮ್ಮದು ಕಾಲಮ್ ರಿಂಗ್ ಸ್ಪೇಸಿಂಗ್ ಡೀಟೇಲು. ಸೊ ನೆಕ್ಸ್ಟು ಇಲ್ಲಿ ಡೈಮಂಡ್ ರಿಂಗ್ ಐಪಾಟಿನೆಸ್ ಸೈಡ್. ಇಲ್ಲಿ ನಮಗೆ ಡೈಮಂಡ್ ರಿಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡೈಮಂಡ್ ರಿಂಗಿಗೆ ನಾವು ಐಪಾಟಿನೆಸ್ ಸೈಡು, ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಮಗೆ ಡೈಮಂಡ್ ರಿಂಗ್ ಫಾರ್ಮುಲಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಸೊ ಈ ಫಾರ್ಮುಲಾ ನೋಡಿ, ಇಲ್ಲಿದೆ ನೋಡಿ ಡೈಮಂಡ್ ರಿಂಗ್ ಫಾರ್ಮುಲಾ. ಇದು 195 ಡಿಗ್ರಿ. ನಾವು ಡೈಮಂಡ್ ರಿಂಗ್ದು ಐಪಾಟಿನೆಸ್ ನಾವು ಕ್ಯಾಲ್ಕುಲೇಟ್ ಮಾಡಿರೋದು, ಅದನ್ನು 195 ಎಂಟ್ರಿ ಮಾಡಿದ್ದೀವಿ. ಮತ್ತು ಡೈಮಂಡ್ ರಿಂಗ್ದು ಸೆಂಟರ್ ಸ್ಪೇಸಿಂಗು, ಇಲ್ಲಿ ನಮಗೆ ಸೆಂಟರಿಂಗ್ ಬರದೇ ಇರೋದ್ರಿಂದ ಇದ್ರ ವ್ಯಾಲ್ಯೂ ಬೇಕಾಗಿಲ್ಲ ನಮಗೆ. ನೆಕ್ಸ್ಟ್ ನಂಬರ್ ಆಫ್ ಒನ್ ಸೈಡ್ ಕಾಲಮ್ ರಿಂಗು, ಇದು ಕೂಡ ಬೇಕಾಗಿಲ್ಲ ನಮಗೆ. ನೆಕ್ಸ್ಟು ಇಲ್ಲಿ ಬೋತ್ ಸೈಡ್ ಹುಕ್ಕು ಮತ್ತು ಬೆಂಡ್ ಡಿಡಕ್ಷನು ಆಟೋಮೆಟಿಕ್ಕಾಗಿ ಹುಕ್ ಡಿಸ್ಟೆನ್ಸು ಮತ್ತು ಬೆಂಡ್ ಡಿಡಕ್ಷನ್ ಇದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನಿಮಗೆ ಸೆಂಟರಿಂಗ್ ವ್ಯಾಲ್ಯೂ ಬರೋದಿಲ್ಲ ಅಂತಂದರೆ ಈ ಕಂಪ್ಲೀಟ್ ಸೆಂಟರಿಂಗ್ನ ನೀವು ಡಿಲೀಟ್ ಬೇಕಾದ್ರೂ ಮಾಡಿಬಿಡ್ಬೋದು, ಅಥವಾ ಆ ವ್ಯಾಲ್ಯೂನ 0 ಮಾಡಿಬಿಟ್ರು ಕೂಡ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಅದನ್ನು ಕೂಡ ನೀವು 0 ಮಾಡಿಬಿಟ್ರೆ ಸೊ ಅದ್ರ ವ್ಯಾಲ್ಯೂಸ್ ಬರೋದಿಲ್ಲ ಅಲ್ಲಿ. ಸೊ ಅದನ್ನು ನೀವು ಹಂಗೆ ಇಟ್ಕೊಂಡು ಇರ್ಬೋದು. ಬೇರೆ ಕಾಲಮ್ಸ್ಗೆ ಏನಾದ್ರು ಬಂತಂದರೆ ಅದನ್ನು ಯುಟಿಲೈಸ್ ಮಾಡ್ಬೋದು. ನೆಕ್ಸ್ಟ್ ಬೆಂಡ್ ಡಿಡಕ್ಷನ್ ಆಯಿತು. ನೆಕ್ಸ್ಟ್ ಇನ್ಸೈಡ್ ರಾಡ್ ಸ್ಪೇಸಿಂಗ್, ಇದು ಎಕ್ಸ್ ವ್ಯಾಲ್ಯೂ. ಸೊ ನಮಗೆ ಇದು ಬರೋದಿಲ್ಲ, ಅದರಿಂದ ಇದು 0 ಆಗುತ್ತೆ. ಇಲ್ಲಿ ನೋಡಿ ಆನ್ಸರ್ ಎಲ್ಲ 0 ಬಂದ್ಬಿಟ್ಟಿದೆ ನೋಡಿ. ಇಲ್ಲಿ 8 mm. ಇಲ್ಲಿ ಆ್ಯಶ್ ಯಾಕೆ ಕಾಣಿಸ್ತಾ ಇದೆ ಅಂತಂದರೆ ಅದ್ರದ್ದು ವಿಡ್ತು ಇದಕ್ಕೆ ಸಾಕಾಗ್ತಿಲ್ಲ, ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ಆ ವ್ಯಾಲ್ಯೂ ಕಾಣಿಸುತ್ತೆ. ಸೊ ಅದರಿಂದ ಅಲ್ಲಿ ಆ್ಯಶ್ ಕಾಣಿಸ್ತಾ ಇರೋದ್ರಿಂದ, ಅದು ಡೆಸಿಮಲ್ ವ್ಯಾಲ್ಯೂ ತುಂಬ ಜಾಸ್ತಿ ಆಗಿರೋದ್ರಿಂದ ಅದು ವ್ಯಾಲ್ಯೂ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಈಗ ನೋಡಿ ಕಟಿಂಗ್ ಲೆಂತ್ ಆಯಿತು, ಇದ್ರದ್ದು ಕಟಿಂಗ್ ಲೆಂತ್ ಆಯಿತು, ಇದ್ರದ್ದು ಕಟಿಂಗ್ ಲೆಂತ್ ಆಯಿತು. ನಂಬರ್ ಆಫ್ ರಿಂಗ್ಸು, ನಮ್ಮದು ಕಾಲಮ್ ಹೈಟ್ ಏನಿದೆಯಲ್ಲ, ಕಾಲಮ್ ಹೈಟ್ ಡಿವೈಡೆಡ್ ಬೈ ಸ್ಪೇಸಿಂಗ್ +1 ಮಾಡಿದ್ರೆ ನಮ್ಮದು ನಂಬರ್ ಆಫ್ ರಿಂಗ್ಸ್ ಬರುತ್ತೆ. ನೆಕ್ಸ್ಟ್ ಟೋಟಲ್ ಲೆಂತು, ಯೂನಿಟ್ ವೆಯ್ಟು, ಟೋಟಲ್ ವೆಯ್ಟು, ಡಯಾವೈಸ್ ಸಿಗ್ರಿಗೇಷನ್ ಎಲ್ಲ ಅದು ಆಟೋಮೆಟಿಕ್ಕಾಗಿ ಎಕ್ಸೆಲ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಈಗ ಇದು ನಮ್ಮದು PC16 300/600 ಕಾಲಮ್ ಆಯಿತು. ಈಗ ಅದೇ ಥರ ನಮಗೆ ಇಲ್ಲಿ ಇನ್ನೊಂದು ಕಾಲಮ್ ಇದೆ. ಆ ಕಾಲಮ್ ಏನು ಅಂತಂದರೆ ನೋಡಿ 300/550 ಇದೆ ಒಂದು ಕಾಲಮು. ಸೊ ಇದು ಬಂದ್ಬಿಟ್ಟು ಒಂದು ಕಾಲಮು ನಮ್ಮದು ಪ್ಲ್ಯಾನಲ್ಲಿ ಎಲ್ಲಿದೆ ಅಂತಂದರೆ ಇಲ್ಲಿ ನೋಡಿ, 300/550 ನೋಡಿ ಇಲ್ಲಿದೆ. ಇದು ಒಂದು ಕಾಲಮ್ PC37. ಸೊ ಈಗ ಎಲ್ಲಿ ಮಾಡಿ ಅಂತಂದರೆ ನೆಕ್ಸ್ಟ್ ಇದನ್ನೇ ಕಾಪಿ ಮಾಡ್ಕೊಳ್ಳಿ, Ctrl+C ಮಾಡಿ ಒಂದು ಲೈನ್ ಕೆಳಗಡೆ ಬಿಟ್ಟು ಇದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸೀರಿಯಲ್ ನಂಬರ್ 2 ಅಂತ ಕೊಟ್ಬಿಟ್ಟು ಇದಕ್ಕೆ PC37 ಅಂತ ಕೊಟ್ಬಿಡಿ, ಒಂದೇ ಕಾಲಮ್ ಇರೋದು. ಸೊ ಇದರಲ್ಲಿ ಔಟರ್ ರಿಂಗು ಇದು ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 1 ಕೊಡಿ, ಔಟರ್ ರಿಂಗ್ ಇದೆಲ್ಲ ಸೇಮ್ ಇರುತ್ತೆ. ಬಸ್ಟ್ ಕಾಲಮ್ ಸೈಜ್ ಮಾತ್ರ 550 ಆಗಿರುತ್ತೆ, 550/300. ಸೊ ಇನ್ನು ಉಳಿದಿದ್ದೆಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಸೊ ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಈಗ ನಾವು ಸರ್ಕ್ಯುಲರ್ ಕಾಲಮು. ಈ ನೆಕ್ಸ್ಟ್ ಸರ್ಕ್ಯುಲರ್ ಕಾಲಮ್ ಎಷ್ಟಿದೆ, ಇದರಲ್ಲಿ ಟೋಟಲ್ 19 ನಂಬರ್ ಆಫ್ ಸರ್ಕ್ಯುಲರ್ ಕಾಲಮ್ಸ್ ಇದೆ. ಆ ಸರ್ಕ್ಯುಲರ್ ಕಾಲಮ್ ಡೇಟಾ ಏನಿದೆ ಇಲ್ಲಿ 8 mm ಡಯಾ ಅಟ್ 200 mm ಸೆಂಟರ್ ಟು ಸೆಂಟರ್ ಇದೆ.
ಸೊ ಇಲ್ಲೇನು ಮಾಡಿ, ಇಲ್ಲೂ ಕೂಡ ಸೇಮ್ ಇಲ್ಲೇನು ಒಂದೇ ರಿಂಗ್ ಬರೋದು. ಸೊ ಅದಕ್ಕೆ ಜಸ್ಟ್ ಒಂದೇ ಲೈನ್ ಕಾಪಿ ಮಾಡ್ಕೊಳ್ಳಿ. ಸೊ ಇದನ್ನು ಕೆಳಗಡೆ ಇಟ್ಕೊಳ್ಳಿ. ಕೆಳಗಡೆ ಇಟ್ಕೊಂಡು ಇದನ್ನು ಸೀರಿಯಲ್ ನಂಬರ್ 3 ಅಂತ ಮಾಡ್ಕೊಳ್ಳಿ. ಸೊ ಇದು ಸರ್ಕ್ಯುಲರ್ ಕಾಲಮ್ಮು PC2 ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಷ್ಟು ನಂಬರ್ ಆಫ್ ಕಾಲಮ್ಸ್ ಇದೆಯೋ ಅಷ್ಟು ಕಾಲಮ್ ನಂಬರ್ಸ್ನ ನೀವು ಎಂಟ್ರಿ ಮಾಡಿ. ಸರಿ ನೋಡಿ, PC3 ಇಂದ ಸ್ಟಾರ್ಟ್ ಆಗುತ್ತೆ. PC3 ಇಂದ ಇಲ್ಲಿ ಎಷ್ಟು ನಂಬರ್ ಆಫ್ ಅದರದ್ದು ಕಾಲಮ್ ನೇಮ್ಸ್ ಇದೆಯೋ ಅಷ್ಟು ನೇಮ್ಸನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಳಿ. PC3 4 5 6 ಏನಿದೆಯೋ ಅದನ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಂಬರ್ ಆಫ್ ಕಾಲಮ್ಸ್ ಬಂದ್ಬಿಟ್ಟು 19 ನಂಬರ್ಸ್ ಇದೆ. ಸೊ ನಂಬರ್ ಆಫ್ ರಿಂಗ್ ಇದು ಒಂದೇ ರಿಂಗ್ ಇರೋದು ಔಟ್ರಲ್ಲಿ. ಸೊ ಇದ್ರದ್ದು ಲೆಂತ್ ಅಂತಂದರೆ ಇದ್ರದ್ದು ಡಯಾ ಬಂದ್ಬಿಟ್ಟು 450 ಕಾಲಮ್ದು. ವಿಡ್ತ್ ಬದಲು ನಾನು ಇದನ್ನ ಡಯಾ ಅಂತ ಕೊಟ್ಕೊತೀನಿ. ಇದು ಡಯಾ. ಸೊ ಇದು ರೇಡಿಯಸ್ ಆರ್. ಸೊ ಸ್ಮಾಲ್ ರೇಡಿಯಸ್ ಆರ್ ಅಂತ ಕ್ಯಾಲ್ಕುಲೇಟ್, ಇಲ್ಲಿ ಆರ್ ವ್ಯಾಲ್ಯೂನ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದು ಫ್ಲೋರ್ ಹೈಟ್ ಬಂದ್ಬಿಟ್ಟು ನಮ್ದು ಆಲ್ರೀಸ್ ನಮ್ದು ಸರ್ಕ್ಯುಲರ್ ಕಾಲಮ್ ಹೈಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ನೋಡಿ, ಇಲ್ಲಿ ಸರ್ಕ್ಯುಲರ್ ಕಾಲಮ್ಸ್ ಹೈಟು 3200 ಏನಿದೆಯಲ್ಲ ಸೇಮ್ ಅದೇ 3200 ಕಾಲಮ್ ಹೈಟು. ಸೊ ಇದರಲ್ಲಿ ನಂಬರ್ ಆಫ್ 135 ಡಿಗ್ರಿ ಬೆಂಡ್ ಮಾತ್ರ 2 ಬರುತ್ತೆ, 90 ಡಿಗ್ರಿ ಬೆಂಡು ಬರೋದಿಲ್ಲ. ಡಯಾ ಬಂದ್ಬಿಟ್ಟು 8 mm, ಕವರ್ 40 mm, ಸ್ಪೇಸಿಂಗ್ 200 mm. ಇದ್ಯಾವುದು ವ್ಯಾಲ್ಯೂಸ್ ಬೇಕಾಗಿಲ್ಲ. ನೆಕ್ಸ್ಟ್ 2 ಸೈಡ್ ಹುಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬೆಂಡ್ ಡಿಡಕ್ಷನ್ ಬಂದ್ಬಿಟ್ಟು ನಮ್ಮದು ಇದೇನು 2 ಟೈಮ್ಸ್ ಇರುತ್ತೋ ಅದು ಮಾತ್ರ ಪ್ರಕಾರ ಮಾತ್ರ ಬೆಂಡ್ ಡಿಡಕ್ಷನ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಇಲ್ಲಿ ನಾವು ಕಟಿಂಗ್ ಲೆಂತ್, ಈ ಕಟಿಂಗ್ ಲೆಂತ್ಗೆ ನಾವು ಸರ್ಕ್ಯುಲರ್ ಕಾಲಮ್ದು ರೇಡಿಯಸ್ ವ್ಯಾಲ್ಯೂ ಹಾಕಿದ್ವಲ್ಲ ನೋಡಿ, ಈ ರೇಡಿಯಸ್ ಫಾರ್ಮುಲಾ ಮತ್ತು ಈ ಕಟಿಂಗ್ ಲೆಂತ್ ಫಾರ್ಮುಲಾ ಇದೆರಡೂ ನಾವು ಇಲ್ಲಿ ಹಾಕಬೇಕು. ಸೊ ಈ ರೇಡಿಯಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ದಿಸ್ ರೇಡಿಯಸ್ ಇಸ್ ಈಕ್ವಲ್ ಟು ದಿಸ್ ಡಯಾ ಡಿವೈಡೆಡ್ ಬೈ 2, ಕಾಲಮ್ ಡಯಾ ಡಿವೈಡೆಡ್ ಬೈ 2. ದಿಸ್ ಈಸ್ ಈಕ್ವಲ್ ಟು ಬಿಗ್ ರೇಡಿಯಸ್ಸು ಮೈನಸ್ ಇಲ್ಲೊಂದು ಕವರು ಮೈನಸ್ಸು ನಮ್ದು ಇದು ರಾಡ್ ಡಯಾ ಏನಿರುತ್ತಲ್ಲ 8 mm, ದಟ್ ಈಸ್ ಈಕ್ವಲ್ ಟು 8 mm ರಾಡ್ ಡಯಾ ಡಿವೈಡೆಡ್ ಬೈ 2. ಸೊ ಇದಿಷ್ಟು ಮಾಡಿದ್ರೆ ನೋಡಿ ನಮ್ದು 181 ರೇಡಿಯಸ್ ಬರುತ್ತೆ. ಸೊ ನೆಕ್ಸ್ಟ್ ರೇಡಿಯಸ್ ಬಂದಮೇಲೆ ನಾವಿಲ್ಲಿ ಕಟಿಂಗ್ ಲೆಂತ್ ಹಾಕಬೇಕು. ದೆನ್ ಕಟಿಂಗ್ ಲೆಂತ್ ಈಸ್ ಈಕ್ವಲ್ ಟು ಇದು ನಂಬರ್ ಆಫ್ ರಿಂಗ್ಸ್ ಎಷ್ಟಿದೆ, ನಂಬರ್ ಆಫ್ ರಿಂಗ್ಸು ಮಲ್ಟಿಪ್ಲೈಡ್ ಬೈ 2πr. ನಮ್ಮದು ಪೆರಿಮೀಟರ್ ಫಾರ್ಮುಲಾ ಇಸ್ 2πr. ಇಲ್ಲೊಂದು ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. 2 ಇಂಟು ಪೈಗೆ ಬಂದ್ಬಿಟ್ಟು PI ಅಂತ ಹೊಡೆದ್ಬಿಟ್ಟು ಒಂದು ಓಪನ್ ಬ್ರಾಕೆಟ್ ಒಂದು ಕ್ಲೋಸ್ ಬ್ರಾಕೆಟ್ ಮಾಡಿದ್ರೆ ಪೈ ವ್ಯಾಲ್ಯೂ ತಗೊಳುತ್ತೆ. ಮಲ್ಟಿಪ್ಲೈಡ್ ಬೈ ಆರ್ ಇಸ್ ಈಕ್ವಲ್ ಟು ದಿಸ್. ಇದನ್ನು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ. 2πr ವ್ಯಾಲ್ಯೂ ಬಂತು. ನೆಕ್ಸ್ಟು ಪ್ಲಸ್ ನಮ್ಮದು ಹುಕ್ ಲೆಂತು ಮೈನಸ್ ಬೆಂಡ್ ಡಿಡಕ್ಷನ್. ದೆನ್ ಯು ವಿಲ್ ಗೆಟ್ ದ ಕಟಿಂಗ್ ಲೆಂತ್. ದೆನ್ ಕಟಿಂಗ್ ಲೆಂತ್ ಬಂದಮೇಲೆ ಉಳಿದಿದ್ದು ನಂಬರ್ ಆಫ್ ರಿಂಗ್ಸು, ನಂಬರ್ ಆಫ್ ಟೋಟಲ್ ಲೆಂತು, ಯೂನಿಟ್ ವೆಯ್ಟು ಇವೆಲ್ಲ ಬಂದ್ಬಿಟ್ಟು ಆಟೋಮೆಟಿಕಲಿ ಎಕ್ಸೆಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಸೊ ಇದಿಷ್ಟೇ ನಮ್ಮದು ಪೋಡಿಯಂ ಕಾಲಮ್ದನ್ನು ನಾವು ರಿಂಗ್ ಕ್ಯಾಲ್ಕುಲೇಟ್ ಮಾಡೋ ಪ್ರೊಸೀಜರು. ಆಲ್ಮೋಸ್ಟ್ ಎಲ್ಲ ಕಾಲಮ್ಸು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಾಗೋಯ್ತು. ಇಲ್ಲಿ ಟೋಟಲ್ ನಂಬರ್ ಆಫ್ ಕಾಲಮ್ಸ್ ಎಷ್ಟು, 19 ಪ್ಲಸ್ 20, ಟೋಟಲ್ 32 ಕಾಲಮ್ ಇದೆ. ಸೊ 32 ಕಾಲಮ್ದು ಕೂಡ ನಾವು ರಿಂಗ್ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಮಾಡಾಯಿತು. ನಿಮ್ಗೇನಾದರೂ ಡ್ರಾಯಿಂಗು ಮತ್ತು ಎಕ್ಸೆಲ್ ಶೀಟ್ ಏನಾದ್ರು ನಿಮ್ಮ ಪ್ರಾಕ್ಟೀಸ್ ಬೇಕು ಅನ್ನೋದಾದರೆ ಈ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ID ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಮತ್ತು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮ್ದೇನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.